ಆಕೆಗೆ 39 ವರ್ಷ, ಪ್ರಿಯಕರನಿಗೆ ಕೇವಲ 26 ವರ್ಷ. 1 ವರ್ಷದಿಂದ ಪ್ರೀತಿ ನೆಪದಲ್ಲಿ ಉಂಡು ತಿಂದು ಮೋಜು ಮಸ್ತಿ ಮಾಡಿದ್ದ. ಎಲ್ಲ ಮುಗಿದ ಮೇಲೆ ಲವರ್ಗೆ ಕೈ ಕೊಡೋಕೆ ಮುಂದಾಗದ. ಆದ್ರೆ ಮಹಿಳೆ ಹೇಳಿದ್ದ ಒಂದು ಮಾತಿಗೆ ಆಕೆಯ ಕುತ್ತಿಗೆಯನ್ನ ಕೊಯ್ದು ಹತ್ಯೆ ಮಾಡಿದ್ದಾನೆ. ಅಷ್ಟಕ್ಕೂ ಏನಿದು ಕೇಸ್ ಅಂತೀರಾ? ಈ ಸ್ಟೋರಿ ನೋಡಿ. ಈಕೆ ಜೊತೆ ಲವ್, ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್. ಮದುವೆಯಾಗು ಎಂದವಳ ಕತ್ತು ಸೀಳಿದ್ದ ನೀಚ. ಪ್ರೀತಿ ಪ್ರೇಮ, ನೀನೇ ಜೀವ ದೈವ, ನನಗೆ ನೀನು ನಿನಗೆ ನಾನು ಅಂತ ಪರಸ್ಪರ ಪ್ರೀತಿ ಮಾಡ್ತಿದ್ದವರ ನಡುವೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಪಾಗಲ್ ತನ್ನ ಲವ್ವರ್ ಕತ್ತು ಸೀಳಿ ಕೊಂದೇ ಬಿಟ್ಟಿದ್ದ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಗತಿಪುರದಲ್ಲಿದ್ದ ಯುವತಿ ಮನೆಯಲ್ಲೇ ಆಕೆಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಇಬ್ಬರ ನಡುವೆ ಆಗಾಗ ಗಲಾಟೆಗಳು ಆಗಿದೆ. ಈ ವ್ಯಕ್ತಿ ಆರೋಪಿ ಏನಿರ್ತಾನೆ ಅವನು ಬೇರೆ ಕಡೆ ನಿಶ್ಚಿತಾರ್ಥ ಆಗ್ತದೆ. ಆ ನಿಶ್ಚಿತಾರ್ಥನ ಮುರಿದು ನನ್ನ ಜೊತೆ ಮದುವೆ ಆಗುವಂತ ಅವಳು ಒತ್ತಾಯ ಮಾಡಿದ ಕಾರಣ ನಿನ್ನೆ ಬೆಳಿಗ್ಗೆ ಸರಿ ಸುಮಾರು 12:15ರಿಂದ 12:30 ಟೈಮಲ್ಲಿ ಅಂದರೆ 24-25 ಮಧ್ಯ ರಾತ್ರಿ ಜಗಳ ಆಗ್ತದೆ. ಜಗಳ ಆದ ಒಂದು ಸಿಟ್ಟಲ್ಲಿ ಆರೋಪಿಯು ಮೃತಳ ಕುತ್ತಿಗೆಗೆ ಒಂದು ತರಕಾರಿ ಇದು ಮಾಡೋ ಚಾಕು ಥರದ ಒಂದು ವಸ್ತು ಇರ್ತದೆ. ಆ ವಸ್ತುವಿಂದ ಹಲ್ಲೆ ಮಾಡಿ ಮೃತಳನ್ನ ಕೊಂದಿರ್ತಾನೆ. ನಿನ್ನೆ ಸುಧಾಕರ್ ಮಮತಾ ಮನೆಗೆ ಹೋಗಿದ್ದಾನೆ. ಆಗ ನನ್ನ ಮದುವೆಯಾಗು, ಇಲ್ದೆ ಹೋದ್ರೆ ನಿಮ್ಮ ಮನೆಯವರ ಹೆಸರು ಬರೆದಿಟ್ಟು ಸಾಯ್ತೀನಿ ಅಂತ ಮಮತಾ ಬೆದರಿಸಿದ್ದಾಳೆ. ಇದರಿಂದ ರೊಚ್ಚಿಗೆದ್ದ ನೀಚ ಚಾಕುವಿನಿಂದ ಮಮತಾಳ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಸುಧಾಕರ್ಗೆ 25 ವರ್ಷ ವಯಸ್ಸು, ಮಮತಾಗೆ 39 ವರ್ಷ ವಯಸ್ಸು. ಇದೇ ಕಾರಣಕ್ಕೆ ಆತ ಮದುವೆ ನಿರಾಕರಿಸಿದ್ನಂತೆ. ಆದ್ರೆ ಮತ್ತೊಂದು ಮೇಜರ್ ಕಾರಣ, ಮಮತಾ ಬ್ರೈನ್ ಟ್ಯೂಮರ್ನಿಂದ ರಿಕವರ್ ಆಗಿದ್ದವಳು ಅನ್ನೋದು ಆಕೆ ಕುಟುಂಬಸ್ಥರ ಆರೋಪ. ಬಂದ ಓಡೈತಾ ಇದ್ದ ಪೊಲೀಸ್ನವ್ರು, ಇಬ್ರು ಬರೋ ಗಂಟ್ಲು ಸುಮ್ಮನೆ ಇದ್ದ. ಆಮೇಲೆ ಎಲ್ಲ ಪೊಲೀಸ್ನವ್ರು ಯಾವಾಗ ಬಂದ್ರು ಓಡೈತಾ ಇದ್ದ, ಎಳ್ಕ ಬಂದ್ರು. ಇಬ್ರು ಹುಡುಗಿರೇ ಇದ್ದದ್ದು. ಸದ್ಯ ಘಟನೆ ಸಂಬಂಧ ಕೊಲೆ ಕೇಸ್ ಹಾಗೂ ಅಟ್ರಾಸಿಟಿ ಕೇಸ್ ದಾಖಲಿಸಿಕೊಂಡಿರುವ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದು ತನಿಖೆ ಮುಂದುವರೆಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.